ಕೈಕಾಲು ಗಟ್ಟಿ ಬಾಯ ಹೋಗದಂಗ ಆಗಿರ್ಬೇಕು ಮೂರು ಮಂದಿನ ಈ ಗಂಡ ಹಾಡವ್ರನ್ನ ಹೌದವ ಈಗ ಸುದ್ದಿ ಬೇರೆ ತಂದಾರ ನೋಡ್ರಿ ಏನ್ ತಂದಾನ್ರಿ ಎಲ್ಲಿ ನೀನು ಹಾಡ್ಲಕ್ ಹೋಗಿದ್ದತ್ರಿ ಶಾಪುರ್ ಮಗಲಾಗೆಲ್ಲಿ ಬನ್ನಟ್ಟಿಗತ್ತ ಹೌದ್ರಿ ನಾನು ಬರುತ್ನ್ಯಾಗ ಒಂದು ಕುದುರೆ ನೋಡಿ ಬಂದನಿತ್ ಹೇಳ್ತಾನ ಅಂತ ಹೇಳ್ತಾನ್ರಿ ಲಕ್ಷ ಬಿಟ್ಟು ಕೇಳಿ ದೈವದವ್ರು ಹೌದ್ರಿ ಬನ್ನಟ್ಟಿಗೆ ಕಾರ್ಯಕ್ರಮಕ್ಕೆ ಹೋಗಿದ್ನಿ ಅಲ್ಲಿ ಒಂದು ಕುದುರೆ ನೋಡೀನಿ ನೋಡೇನ್ರಿ ಆ ಕುದುರೆಗೆ 5 ತಲೆ ಇದ್ದು ಹೌದ 14 ಕಾಲಿದ್ದು ಎಲ್ಲಾರು ಕುದುರೆ ಬಾಯಿಗೆ ಮಕ್ಕಾಡ್ ಹಾಕಿರ ಅದ್ರ ಕಾಲಿಗೆ ಮಕ್ಕಾಡ್ ಹಾಕ್ಯಾರತ್ತೀವ್ ಲಗಾಮ ಹಾಕಿದ್ರಂತ ಹೇಳಿ ಕುದುರೆ ಹೆಸರು ಏನ ಇದು ಯಾವ ಕುದುರೆ 5 ತಲೆ ಕುದುರೆ ಐತಿ ಅದು ಯಾವ್ದ ಅದಕ್ಕೆ 14 ಕಾಲದವ್ ಹೇಳತ್ಯಾರ ಹೇಳ್ತಾನ್ರಿ ಗಂಡ ಹಾಡವ ಬರ್ಕೋ ಬಸವಣ್ಣ ನೀವೊಂದು ಮಾತು ಒಪ್ಪಗೊತ್ತ ನಂದದಿ ಹೌದ ಈ ಕುದುರೆ ಹೆಸರು ಜರ್ಕರ್ ನಾ ಹೇಳಿನಿ ಅಂದ್ರ ನನಕಿ ಈಕಿ ಶಾನೆ ಅದಾಳ ಅಂತ ಹೇಳಿ ಒಪ್ಪಗೊತ್ತನತ್ತ ಸ್ವತಃ ಮಂದ್ಯಾಗ ಅಂದಾನಿಲ್ರಿ ಗಂಡ ಹಾಡವ ನೀವು ದೈವದವ್ರು ಕೇಳ್ಯಾರಿ ಹೌದ 5 ತಲೆ ಕುದುರೆ ಐತಿ ಆ ಕುದುರೆ ಯಾವ್ದ ಅದಕ್ಕೆ 14 ಕಾಲದವು ಹೌದ್ರಿ ಕಾಲಿಗೆ ಮಗಳ ಅಂದ್ರ ಕಾಲಿಗೆ ಮಗಳ ಹಾಕ್ಯಾರ ಅಂತ ಹೇಳ್ತಮ್ಮ ಹೆಬ್ಬಟ್ಟಿಗೆ ಅದಕ್ಕೆ ಒಂದು ಮಾತಾಡ್ಬೇಕಾಗೈತಿ ಏನಾಗ್ಬೇಕಾಗಿತ್ತು ತಂಗಿ ಇದನ್ನ ನಾ ತೆಗೆದು ಕೊಟ್ನಿ ಅಂದ್ರ ಏನ್ ಮಾಡ್ಬೇಕ್ರಿ ನಾ ಶಾಣೆ ಅಂತೇಳಿ ನೀವು ಒಪ್ಪಗೊತ್ತನಂದದಿ ಸತ್ತಿ ಬೆಂಕಿ ಜಾಗನ್ಯಾಗ ಮಾಸಾಳ ಊರಾಗ ಸಿದ್ದರಾಮೇಶ್ವರ ಜಾತ್ರೆ ನೀವು ಒಪ್ಕೊಳಕ್ಕ ಬೇಕು ನಿನಕಿ ನಾ ಶಾಣೆ ಆತ ನೀವು ಒಪ್ಕೊಳಕ್ಕ ಬೇಕಿಲ್ಲ ತಮ್ಮ 5 ತಲೆ ಕುದುರೆ ಅಂದ್ರೆ ಯಾವ್ದ್ರಿ ಇದು ಬಹಳ ದೂರಿಂದ ಅಲ್ಲ 5 ತಲೆ ಕುದುರೆ ಆ ಕುದುರೆ ಅಲ್ಲಿದು ಯಾವ ಕುದುರೆ 5 ತಲೆ ಎದಕ್ಕದವಪ್ಪ ಅಂದ್ರೆ ಮನುಷ್ಯ ಸತ್ತ ಬಳಕ ಒಂದ ಸತ್ತಿರ್ತೈತಿ ಸತ್ತ ಒಂದು ತಲಿ 4 ಮಂದಿ ಅವನು ಹೊತ್ತಿರ್ತಾರ ಅವು 4 ತಲಿ ಇವನು ಕೂಡ ಹೊತ್ತವನು 4 ತಲಿ ಸತ್ತವನು ಒಂದು ತಲಿ 5 ತಲಿ ಆದ್ರಿ ಇನ್ನು 14 ಕಾಲದವತ್ರಿ ಹೆಂಗ್ರಿ 14 ಕಾಲ ಸತ್ತವನು 2 ಕಾಲ ಆ 4 ಮಂದಿ ಹೊತ್ತಾರಲ್ಲ ಅವರು 2 2 4 5 6 7 8 ಇವನು ಹೊತ್ತವ್ರಿ 8 ಕಾಲ ಹೌದ್ರಿ ಸತ್ತವನು 2 ಕಾಲ ಹೆಗಲ ಮೇಲೆ ಹೊತ್ತಿರ್ತಾರಲ್ಲ ಹೆಣ ಹೊತ್ತಾಗ ಆಚಿ ಕಡೆ ಒಂದು ಕಾಲ ಈಚಿ ಕಡೆ ಒಂದು ಕಾಲ ಮುಂದೆ 2 ಕಾಲ ಹಿಂದಕ್ಕೆ 2 ಕಾಲ ಇರ್ತಾವ ಹೆಣ ಹೊತ್ತು ಹೊರತಾರ ಅದೆಲ್ಲ ಬ್ಯಾಡಿಗ ಒಟ್ಟು ಮುಂದೆ 2 ಕಾಲ ಹಿಂದೆ 2 ಕಾಲ ಇವನು ಹೊತ್ತವ್ರು 4 ಕಾಲ ಸತ್ತವನು 2 ಕಾಲ ಆ ಹೆಣ ಒಯ್ಲಕ್ಕ ಏನು ಕಟ್ಟಿಗೆ ಮಾಡಿರ್ತಾರಲ್ಲ ವಿಮಾನ ಆದ್ರೂ ವಿಮಾನ 4 ಕಾಲ ಟೋಟಲ್ ಅದಾಗ 14 ಕಾಲ ಅದು ಏನ ಒಂದು ಮಾತ್ರಿ ಏನಾಯ್ತ್ರಿ ಅದಕ್ಕ ಎಲ್ಲಾರು ಕುದುರೆಗೆ ಬಾಯಿಗೆ ಮಗಡ್ ಹಾಕಿರೋದ್ರ ಕಾಲಿ ಹಾಕ್ತಾರನ್ರಿ ಸತ್ತವನ ಕಾಲಿಗೆ ಹೆಬ್ಬಟ್ಟು ಕಟ್ಟತಾರ್ರಿ ಅಡ್ಡು ಹೆಬ್ಬಟ್ಟು ಕಟ್ಟತಾರ ನೀ ಕೇಳಿರುವಂತ ಪ್ರಶ್ನೆಗೆ ಉತ್ತರ ಕುಲ್ಲ ತಗೊಂಡು ಹೋಗ ಈಗ ನೀ ಎಟ್ಟ ಮಾಡು ನನ್ನ ಕಾಲಾಗಿನ ಕರ ನೀ ನನ್ನ ಬಗಲು ಬಚ್ಚ ನನಕ ನೀ ಸಣ್ಣವನ ಛೋಟ ಬಚ್ಚ ನೀನ ಅಂದದಿ ಪ್ರಶ್ನೆದ ಉತ್ತರ ಬಿಡುಗಡೆ ಆತಂದ್ರ ನಾ ನೀ ನನಕಿ ಶಾಣೆ ಅದೀವ ಒಪ್ಪಗೋತನ ತಿಳಿದಿ ಏನ ಒಪ್ಪಗೋತೇನ 3 ಸಲ ಮುಕುಳಿ ಎಳಿತಿ ನೋಡು ಇಲ್ಲೇ ನೀನ ಹೌದ್ರಲ್ಲ ನಡಿಲಿ ತಂಗಿ ಹರೇ ಈಚೆ ಕಡೆ ಮೈಕ್ ಜರ ಸೌಂಡ್ ಇಡ್ರಿ ಏನು ಮೈಕ್ ಬಂದಾಗಿತ್ತು ಈಚೆ ಕಡೆ ಏನೂ ಇಲ್ಲ
ಹೌದ ಒಟ್ಟ 9 ಬಾಗಿಲು ಓಪನ್ ಅದಾವ ಈ ಶರೀರ ಒಳಗೆ. ಅದಾವು ಇನ್ನು 2 ಬಾಗಿಲು ಮುಚ್ಚವ. ಬಾಗಿಲು ಹೆಸರು ಏನಾತ ಕೇಳತ್ಯಾರು. ಕೇಳ್ತಾನ್ರಿ. ಸಣ್ಣದೊಂದು ಸಖಿ ಅಂದ ಆಯ್ತು ತಗೋಣ ಮುಂದೆ ಜವಾಬ್. ಸವಾಲ್ಕ ಜವಾಬು. ಹೌದ ಹೌದ ಹೆಣ್ಣಿಗಾಗಿ ಪಂಚಮುಖದ ರಾಮ ಶಿಶಿರ ಮಾಡಿಕೊಂಡು ತಮ್ಮ ಶಿಶಿರ ಮಾಡಿಕೊಂಡು ತಮ್ಮ ಆ, ಆ, ಹೆಣ್ಣಿನ ಕಾಲಾಗ ಇಂದ್ರ ಚಂದ್ರ ಎಲ್ಲ ಹಚ್ಚಿಕೊಂಡ್ರ ಗೋಮ ಅಂತವ್ರೆಲ್ಲ ಹಚ್ಚಿಕೊಂಡ್ರ ಗೋಮ ಮಗರಿ ಅವ್ರ ಹಚ್ಚಿಕೊಂಡ್ರ ಗೋಮ ಗಿಯಾಗ ಗಿಯಾಗ ಗಿಯಾ ಹೆಣ್ಣಿನ ಕಾಲಾಗ ಇಂದ್ರ ಚಂದ್ರ ಎಲ್ಲ ಹಚ್ಚಿಕೊಂಡ್ರ ಗೋಮ ಅಂತವ್ರೆಲ್ಲ ಹಚ್ಚಿಕೊಂಡ್ರ ಗೋಮ ಗಿಯಾಗ ಗಿಯಾಗ ಗಿಯಾ ಹೆಣ್ಣಿನ ಕಾಲಾಗ ಶ್ರೀರಾಮ ಕೂಡ ವನವಾಸವಾಗುವಮ್ಮ ಕೂಡ ವನವಾಸವಾಗುತ್ತಮ್ಮ ಆ, ಆ, ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾಗ ಅಹನವಾದ ಗಾಮ ನೇಮಿ ಕೇಳೋ ಸಹನವಾದ ಗಾಮ ಗಿಯಾಗ ಗಿಯಾಗ ಗಿಯಾ ಹೆಣ್ಣಿಗಾಗಿ ಅತ್ತಿದ ಬಾಳು ಧರ್ಮ ಹೆಣ್ಣಿಗಾಗಿ ಕೇಚಕ್ ಸತ್ತು ಹೋಮ ಹೆಣ್ಣಿಗಾಗಿ ಕೇಚ ಸತ್ತು ಹೋಮ ಆ, ಆ, ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾರ ಅಣ್ಣ ನೇಮ ಭೀಮ ಮಗರಿಯವ ಅಣ್ಣ ನೇಮ ಭೀಮ ವ್ಯಾಪಾರದಾಗ ಅಣ್ಣ ನೇಮ ಭೀಮ ಗಿಯಾಗ ಗಿಯಾಗ ಗಿಯಾ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾರ ಅಣ್ಣ ನೇಮ ಭೀಮ ನೇಮಿ ಕೇಳೋ ಅಣ್ಣ ನೇಮ ಭೀಮ ಗಂಡ ಹಾಡ ಅಣ್ಣ ನೇಮ ಭೀಮ ಗಿಯಾಗ ದಾರಿಯೊಳ ಸಾವಳಗಿ ಗ್ರಾಮ ಈಶ್ಯತ ನನಗಾನಲಿ ಹೇಮ ಈಶ್ಯತ ನನಗಾನಲಿ ಹೇಮ ಆ, ಆ, ಆದಿಶಕ್ತಿ ಆಸ್ತಿ ಕಥ ಬಸ್ಸಗಿರ ಪಡ್ಕೊಂಡ್ರ ಕವಿ ನೇಮ ತನಿ ಕೇಳ ಪಡ್ಕೊಂಡು ಕವಿ ನೇಮ ಗಿಯಾಗ ಗಿಯಾಗ ಆದಿಶಕ್ತಿ ಆಸ್ತಿ ಕಥ ಬಸ್ಸಗಿರ ಪಡ್ಕೊಂಡ್ರ ಕವಿ ನೇಮ ಗಿಯಾಗ ಗಿಯಾಗ ಏನ್ ಹೇಳತ್ತಾರ ತಮ್ಮ. ಏನ್ ಹೇಳ್ತಾರ್ರಿ? ಹೆಣ್ಣಿಗಾಗಿ ಪಂಚಮುಖದ ಬ್ರಹ್ಮ ವಂಚಿಸಿ ಶಿರ ಮಾಡಿಕೊಂಡು ಕಮ್ಮ. ಹೌದು ಸೊಕ್ಕ ಬಂದಿತ್ರಿ ನಮ್ಮ ಮದರಿ ಬಸಣ್ಣಗೆ ಹೆಂಗ ಬಂದದಲ್ಲ. ಹೌದು ನಮ್ಮ ಅಪ್ಪ ದೊಡ್ಡ ಮಕ್ಕ ಅಪ್ಪ ಇದ್ರ ಮಗಲಾಗ ಮಕ್ಕಳಾಗ್ತಾವ. ಹೌದ್ರಿ ಅಪ್ಪ ಇದ್ರನ ಎಲ್ಲ ಸಂಸಾರ ಬೆಳಗ್ತೈತಿ. ಅಪ್ಪ ಅಂದ್ರೆ ಹೆಚ್ಚಿನಾವ್ ಹೌದು ಅತ್ ಹೇಳತ್ತಾರ ತಮ್ಮ. ಈಗ ಹೆಂಗ ಅಪ್ಪ ಇದ್ರ ಮಕ್ಕಳಾಗ್ತಾವ, ನನ್ನಿಂದ ಜಗ ನಾನ ದೊಡ್ಡವ್ ನಾನ ಹೆಚ್ಚಿನಾವ್. ಇವಂಗ ಹೆಂಗ ಸೊಕ್ಕ ಬಂದತಿಲೆ ಹಿಂಗ ಇವ್ರ ಪಂಚಮುಖದ ಬ್ರಹ್ಮಗ ಸೊಕ್ಕ ಬಂದಿತ್ತು. ಹೌದು ಬಂದಿದ್ರಲ್ಲ ಏನಂತ ಹೇಳಿ ಹೆಂಗವ ಪರಮಾತ್ಮ ಗಂದಿವ ಬ್ರಹ್ಮ ಏನಂತ ನಿನಗ 5 ತಲೆ ಅದಾವ, ನಿನಗ ಪಂಚಮುಖದ ಪರಮಾತ್ಮ ಅಂತ ಕರೆದಾರ. ಹೌದು ನಿನಗ 5 ತಲೆ ಅದಾವ ಪಂಚಮುಖದ ಪರಮಾತ್ಮ ಅಂದ್ರ ಪಾರ್ವತಿ ನಿನ್ನ ಪೂಜೆ ಮಾಡ್ತಾಳ. ಹೌದು ನನಗೂ 5 ತಲೆ ಅದಾವ ಅಂದ್ರ ನನ್ನ ಪೂಜಾನ ಮಾಡತ್ ಹೇಳಕ್ ಈಗ ಅಂದಿವು. ನೋಡ್ರಿ ಹೌದು ನಿನಗ 5 ತಲೆ ಅದಾವ ಪೂಜೆ ಮಾಡ್ತಾಳ ನಿಂದ. ನನಗೂ 5 ತಲೆ ಅದಾವ, ನಿನಗೆ ನಾ ಕಮ್ಮಿ ಅದ ನೀನು ಹೌದು ನಂದು ಪೂಜೆ ಮಾಡತ್ ಹೇಳ ಹೌದು ಹೇಳು ಅಂದಾಗ ಒಂದ್ ಅಗದಾತಿಪ್ಪ. ಏನಾತವ
ಪರಮಾತ್ಮ ಅಂದ ಆಹಾ. ಇದ್ಯಾಕೋ ಬೋಳ ಕೂಡ ಅನ್ಲೆ ಕೈ ನುಂಗಂಗ್ ಕಾಣ್ತದ ಗಡಿ ಬಂದೈತಿ ಒಳಗ ನಾನೇ ಇದನ್ನ ಹಲಾಲ ಮಾಡ್ಬೇಕಂದವ ಹೌದು ಹೌದಲ್ಲ ಅವಾಗ ಹಾ. ಅವಂಗ ಯಾಕೋ ಮಗನ ಅನ್ನು ಆಹಾ. ನನ್ನ ಹೆಂಡತಿಗೆ ನಿನ್ನ ಪೂಜಾ ಮಾಡ್ಬೇಕಾಕಿ ಆಹಾ. 5 ತಲಿ ಇದಾವ ಅಂಟ್ಲೆ ಹಾ. ನನ್ನ ಹೆಂಡತಿ ನಿನ್ನ ಪೂಜಾ ಮಾಡ್ಬೇಕಂತ ನೀ ಕೇಳ್ತಿ ಕೇಳ್ತಿದಿ ನಿಂದ ಒಂದು ತೆಲಿನ ತೆಗೆದ್ ನಿಂದ್ರ ಪೂಜೆ ಹಾಕ್ಯಾಕ ಮಾಡ್ತಾಳ ನಿಂದಂದಿವ್ ಹೌದು ಬರೋಬ್ರಿ ಇನ್ನು ಹೆಂಡತಿ ಕಲೆ ಪೂಜೆ ಮಾಡ್ಸೋದ್ ಹತ್ತೈತಿ ಬಾ ಅಂತೇಳಿ ಏನ್ ಮಾಡ್ದ ಉಗುರ್ಲೆ ಚೂಟಿ ಬಿಟ್ಟ ಒಂದು ತೆಲಿ ಕಡಿಯಾಕಾತು ಈಗ ಚತುರ್ಮುಖ ಬ್ರಹ್ಮ ಬರೀ 4 ತೆಲಿ ಅದಾವ. ಹೌದು ಈ ಸದನ ಹಾಕಿ ಅವ ಎದಕ್ಕ ಹೆಂಗ ಮತ್ತೊಬ್ಬರ ಹೆಣ್ಣು ಮಕ್ಕಳ ಮ್ಯಾಲ ಮನಸ್ಸು ಮಾಡಿ ಕಣ್ಣಿಟ್ಟದಕ್ಕಾಗಿ ತೆಲಿ ತಕ್ಕೊಂಡವ್ ನಿಮ್ಮ ದೇವರುಗಳು. ಖರಿ ಅದವ ಅವ ಅಲ್ಲಿ ತೆಲಿ ತಕ್ಕೊಂಡನ ತಮ್ಮ ನೀ ನನ್ನ ಕೈಯಾಗ ತೆಲಿ ತಕ್ಕೋಬೇಡ ಮಾಸ್ಯಾಳ ಊರಾಗ. ಹೌದು ಹುಷಾರ್ಲಿ ಹಾಡು ತಗದ್ರಿ ಏನ್ ಹೇಳತೈತಿ ಮತ್ ಇದು ಅಲ್ಲದ ಮತ್ರಿ ಮತ್ತೊಂದೊಂದು ಮಾತು ಕೇಳ್ಯಾರ ತಮ್ಮ. ಏನಂತವ ಅವರು ಕಲಿಯುಗದ ಕೇಳ್ಯಾರತ್ತ ಕಲಿಯುಗದ ಹೇಳ್ರತ್ತ ಕೃತ ತ್ರೇತಾಯುಗದ ಆಯುಷ್ಯ ಹೇಳ್ಯಾರತ್ತ ನೀ ನನಗ ದ್ವಾಪಾರ ಯುಗದ ಆಯುಷ್ಯ ಹೇಳು ನನಗ ತೊಳಿ ನನಗ ಉಲಟಿ ಕೇಳ್ಯಾರ. ಕೇಳ್ಯಾರಲ್ರಿ ನಿನಗೊಂದು ಮಾತು ಹೇಳ್ತಾನೆ ಕೇಳು. ಈಸ್ ಬಂದಂಗ ಹೊಳಿ ಬಹಳ ಈಡಲ್ಲ ಇಲ್ಲ ನಿನಗ ನಾವು 4 ಯುಗದ ಆಯುಷ್ಯ ಕೇಳೇನಂದ್ರ ನನಗ ಗೊತ್ತಿಲ್ದ ನಿನ್ನ ನಾ ಕೇಳಿಲ್ಲ ಕೇಳಿಲ್ಲ ನಿನಗಿಷ್ಟು ಹೊಳಿ ಸವಾಲ್ ಹಾಕ್ಲತ್ತೀನಿ ಅಂದ್ರೆ ಜವಾಬು ಗೊತ್ತಿಲ್ದ ಕೇಳ್ತಾನ ನೀನ. ಹೌದು ಅದಕ್ಕ ಕಲಿಯುಗದ ಆಯುಷ್ಯ ಹೇಳ್ರವ್ರು ಎಷ್ಟ ಎಟ್ರಿ 4,32,000 ವರ್ಷ ಆಯುಷ್ಯ ಐತಿ ಕಲಿಯುಗದಂದ. ಹೌದು ದ್ವಾಪಾರದ ಹೇಳತ್ತು ನಾನು ಕೇಳತ್ಯಾರ ಹಾ ಹೇಳ್ರಿ ತಮ್ಮ. ಯಾವುದು ದ್ವಾಪಾರ ಎಷ್ಟ ಕೃತ ತ್ರೇತ ದ್ವಾಪಾರ ಹೊಳ್ಳಿ ಬಂದೀಗ ಚಾಲು ಆತು ಕಲಿಯುಗ. ನೀವೀಗ ಕಲಿಯುಗಕ್ಕ 4,32,000 ವರ್ಷ ಆಯುಷ್ಯ ಐತಿ ಅಂದ್ರ ಹೌದು ದ್ವಾಪಾರಕ್ಕ 8,64,000 ವರ್ಷ ಆಯುಷ್ಯ ಐತಿ. ನೀ ಕೇಳಿರುವಂತದ ಪ್ರಶ್ನೆದ ಉತ್ತರ ಇದು. ಇದು ದ್ವಾಪಾರದ ಎಷ್ಟ 8,64,000 ವರ್ಷ ಆಯುಷ್ಯಿತ್ತು ದ್ವಾಪಾರ ಯುಗಕ್ಕ. ದ್ವಾಪಾರ ಯುಗಕ್ಕ ನೀ ಹೇಳಿದೆ ತ್ರೇತಾಯುಗಕ್ಕ 12,000 ವರ್ಷ ಐತ್ರಿ. 12 ಲಕ್ಷ ಅಂತ ಹೇಳಿದಿ 12 ಲಕ್ಷ ಆಗಂಗಿಲ್ಲ ಅದು ಆಗುದಿಲ್ಲ. ಅವ ನಮ್ಮ ಉತ್ತಮನ ಬಾಳ ಹೇಳತ್ತೇನ್ರಿ ಹೇಳ್ತಾನ್ರಿ ಉತ್ತಮ ಮಾತಾಡ್ತಾನ ಅವನು ಉತ್ತಮ ನಮ್ಮ ಕೈಯಾಗ ನೀ ಒಂದು ಸತ್ತಮೂನ ಏನ್ ಹಚ್ಚಿರಿ ನಾವೊಂದು ಕೇಳನ್ಲಿ ನೀವೊಂದು ಹೇಳತಿ ಹಂಗ್ಯಾಕು ಅದಕ್ಕೆ ತಮ್ಮ ಈಗ ಹೊಳ್ಳಿ ಏನ ಕೇಳ್ಯಾರಿ ಸವಾಲ ಈ ಜೀವಾತ್ಮ ನನ್ನ ಶರೀರ ಒಳಗ ಬಂದ ಕೂತೈತಿ ಅಂತ ನೀ ಹೇಳ್ತಿ ಅಂದ್ರೆ ಹೌದು ಜೀವಾತ್ಮ ಶರೀರ ಒಳಗ ಬಂದ ಕೂಡ್ಬೇಕಾದ್ರೆ ಯಾವ ದ್ವಾರದಿಂದ ಬಂದ ಕೂಡ್ತೈತಿ. ಈ ಶರೀರ ಒಳಗ 9 ಬಾಗಿಲು ಓಪನ್ ಅದಾವು ಇನ್ನು 2 ಬಾಗಿಲು ಮುಚ್ಚವು. ಆ 2 ಬಾಗಿಲು ಹೆಸರೇನ ಅವು ಯಾವಾಗ ಓಪನ್ ಆಗಿ ಯಾವಾಗ ಮುಚ್ಚವತ್ ಕೇಳ ಮುಂದೆ ನಾವು ಕೇಳ್ತಾನೆ ತಗೋ ನೀನು ಸವಾಲು ಜವಾಬ ಅಲ್ಲೇ ಚಾದ ಅಂಗಡಿ ಕೂತಿ ಕೇಳ ಇದು ಅಲ್ಲ ಮದ್ರಿ ಅವರು ಏನೇನು ಹೌದವ ಏ ಸೌಡ ಇಲ್ಲದ ಸಾರಿ ಹೇಳುವೆ ನೆತ್ತ ಮಂಡ್ಯಾಗ ದೈವ ಎಲ್ಲ ಹೌದ ಅವನು ಹಂಗ ತಮ್ಮ ಜೀವತ್ಮದ ಬದ್ದಲ ತಗದ ಕೇಳ್ತೀರು ನನಗ ಏನು ಕೇಳ್ತೀವಿ ನನಗ ನಾನೇ ನಿನಗ ಕೇಳ್ಬೇಕಾದ್ರ ನೀನೇ ನನಗ ಮುಖಟ್ ಕೇಳ ಯಾವ ದ್ವಾರದಿಂದ ಬಂದ ಸೇರ್ತೈತೆ ಅಂದೇಳು ನನಗ ಪಕ್ಕ ಲಕ್ಷ ವ್ಯಕ್ತ ಕೇಳ ಹಾಡಿನ ಮ್ಯಾಲ ಗೀಯಾಗ ಗೀಯಾಗ ಶರೀರದೊಳಗ ಜೀವಾತ್ಮ ಬಾಂಧ ಒಳಗ ಹೆಂಗ ಬಂದ್ರಿ ತಮ್ಮ ನೆತ್ತಿ ದ್ವಾರದಿಂದ ಬಂದ ಕೂಡ್ತಾವ ಹೇಗ
ಕೂಡ್ಬೇಕಾದ್ರೆ ಯಾವ ದ್ವಾರದಿಂದ ಕೂಡ್ತೈತಿ? ಹೌದು. ಜೀವಾತ್ಮ ತಮ್ಮ ಈ ಶರೀರ ಒಳಗೆ ಬಂದು ಕೂಡ್ಬೇಕಾದ್ರೆ ನೆತ್ತಿ ದ್ವಾರದಿಂದ ಬಂದು ಕೂಡ್ತದೆ. ಏನೋ ನೆತ್ತಿ ದ್ವಾರದಿಂದ ಬಂದದ. ನೆತ್ತಿಲೆ ಬಂದು ಕೂಡ್ತೈತಿ ಅನ್ನಂಟ್ಲೆ ಹುಟ್ಟಿದ ಕೂಸಿನ ನೆತ್ತಿ ಪೊಳ್ಳಿರ್ತೈತಿ. ಬರೇ ಬಟ್ಟು ಒತ್ತಿದ್ರ ನೆತ್ತಿಯಾಗ ತೆಗ್ಗು ಬೀಳ್ತದ. ಅಲ್ಲಿ ಎಣ್ಣೆ ಹಾಕಿ 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 ತಾಯಿಗಳು ಎಣ್ಣೆ ಉಣಿಸಿದ್ರ ನೆತ್ತಿ ಗಟ್ಟಿ ಮಾಡ್ತಾರ. ಅದು ತಾಯಿದೇರಿಗೆ ಗೊತ್ತಾ? ಇದೇನು ಹಡಿಯದ ಹಿಂಗಾದ ಮೊದಲಿನ ಪುಸ್ತಕಿದು ಇದಕ್ಕೆ ಏನು ಗೊತ್ತಾ? ಇದಕ್ಕೆ ಯಾಕೆ ಹೇಳ್ತಿ? ಕತ್ತಿ ಗತಿ ಕತ್ತಿ ಪಾಡೋದು ಅದಕ್ಕ ಆತಾತ ಅಲ್ಲ. ಜೀವ ಬಂದು ಕೂಡ್ಬೇಕಾದ್ರೆ ನೆತ್ತಿ ದ್ವಾರದಿಂದ ಬಂದು ಕೂಡ್ತೈತಿ. ಬಂದದ. ಇನ್ನು ಈ ಶರೀರ ಒಳಗ 9 ಬಾಗಿಲು ಓಪನ್ ಅದಾವು, ಇನ್ನು 2 ಬಾಗಿಲ ಮುಚ್ಚಾವ. ನಡಬಾರಕ ಬಂದ ಮುಚ್ಚಾವು. ಆ ಬಾಗಿಲುಗಳ ಹೆಸರು ಏನು ಅಂತ ಕೇಳ್ತಾನ್ರಿ. ಅಂದ್ರ ಆಧ್ಯಾತ್ಮಿಕ ಕೇಳತ್ತಾರ. ಕೇಳ್ತಾನ. ಹೌದು ತಮ್ಮ. 9 ಬಾಗಿಲು ಯಾವ್ರಿ? 2 ಕಣ್ಣ, 2 ಇವು ಮೂಗಿನ ಹೊಳೆ, 4 ಅದು, ಕಿವಿ 2, 6 ಅದು, ಬಾಯಿ 7, 1 ಮೂತ್ರ ದ್ವಾರ, 8, 1 ಬುಧ ದ್ವಾರ. ಪುಸ್ತಕ ಹೌದಲ್ಲ. ಅವ ಟೋಟಲ್ 9 ಅದು. ಇದ್ರೊಳಗೆ 2 ಮುಚ್ಚಾವು. ಅವ ಮುಚ್ಚಿರೋ ಹೆಸರು ಏನಂದ್ರ ಎಲ್ಲಿ ಮುಚ್ಚಾವು? ತಮ್ಮ ಮುಚ್ಚಾವು. ಯಾವಾಗ ಮುಚ್ಚಾವ ಅಂದ್ರೆ ಅದ ಹಡದ ತಾಯಿಗೆ ಗೊತ್ತಾಗ್ತತಿ. ಇದಕ್ಕೇನು ಗೊತ್ತಿದ್ ಪರದೇಶ ಊರೆಲ್ಲ ಪೇರಿ ಹಾಕೋದ್ ಸೈರಿ ನಾಯಿಗತಿ ತಿರುಗುದಿದು ಏನು ಗೊತ್ತಾಗೋದು ತಮ್ಮ. ಇನ್ನು 2 ಬಾಗಿಲು ಯಾವಾಗ ಮುಚ್ಚಾವಂದ್ರ ತಾಯಿ ಹೊಟ್ಲಿ ಇದ್ದಾಗ ಅಕ್ಕಿ ಉಂಡಿರುವಂತ ಅನ್ನ ಒಳಗ ಕೂಸ ಬಾಯಿಲೆ ತಿನ್ನಂಗಿಲ್ಲ, ಹೊಂಕಳ ಹುರಿಲೆ ಉಣ್ತತಿ ಒಳಗ. ಏನೋ ಬಾಯಿಲೆ ಉಣಂಗಿಲ್ಲ. ಕೂಸಿಗೆ ಮಾಸಿಗೆ ತಾಯಿ ಹೊಂಕಳ ಹುರಿಗೆ ಅದಕ್ಕ ಅಟ್ಯಾಚ್ ಇರ್ತೈತಿ. ಆಕಿ ಮೊದಲಿನ ತಗೊಂಡಳಂದ್ರ ಹೊಂಕಳ ಹುರಿಲೆ ಹೋಗಿ ಕೂಸಿನ ಹೊಟ್ಯಾಗ ಹೋಗ್ತೈತಿ. ಅದಕ್ಕ ಕೂಸ ಹುಟ್ಟಿದ ತಕ್ಷಣ ಏನ್ ಮಾಡ್ತಾರ ತಮ್ಮ? ಆ ಕೂಸಿಗೆ ಮತ್ತು ಹೊಂಕಳ ಹುರಿಗೆ ಏನ್ ಮಾಡ್ತಾರೆ? ಒಂದು ಗೇನು ಪರಕಿಟ್ಟು ಹೊಂಕಳ ಹುರಿ ಕಟ್ ಮಾಡ್ತಾರೆ. ಯಾವಾಗ ಕಟ್ ಆಗ್ತದ? ಯಾವಾಗ? ತಾಯಿ ಗರ್ಭದೊಳಗಿದ್ದಾಗ ಹೊಂಕಳ ಹುರಿ ಓಪನ್ ಇತ್ತು. ಅದರಿಂದ ಊಟ ಮಾಡ್ತಿತ್ತು. ಯಾವಾಗ ಭೂಲೋಕಕ್ಕೆ ಬಂದು ಬಿತ್ತಲ್ಲ ಆ ಕೂಸಿನ ಹೊಂಕಳ ಹುರಿ ಕಟ್ ಮಾಡ್ತಾರು. ಕಟ್ಟಾದಾಗ 1 ತಿಂಗಳ 15 ದಿವಸ ಗಂಟೆ ಆದಾಗ ಯಾ ಕೂಸಿಗೆ ಎಟ್ಟು ಎಣ್ಣೆ ಉಣಿಸಿ ಜಳಕ ಹಾಕ್ತಾರಲ್ಲ ಆ ಹೊಂಕಳ ತಾನ ಮಾದ ಹೊಂಕಳ ಮುಚ್ಕೊಂಡ ಹೊಂಕಳ ಹುರಿ ಕಡಿಯಾಕಾಗಿ ಬೀಳ್ತೈತಿ. ಇದು ಹೊಂಕಳದ ಒಂದು ಬಾಗಿಲ ಮುಚ್ಚಿ ಬಿಟ್ಟ. ಅದೊಂದು ಬಾಗಿಲು ಹುಟ್ಟಿದಾಗ ಓಪನ್ ಇರ್ತೈತಿ. ಅದು ಹುಟ್ಟಿದ ಬಳಕ ಆ ಹೊಂಕಳ ಹುರಿ ಬಾಗಿಲು ಮುಚ್ಚುಗೊತ್ತೈತಿ. ಒಂದೇ ಬಾಗಿಲ ಏನು 2ನೇ ಬಾಗಿಲು ಮುಚ್ಚಗೊಂಡೈತಿ ಅಂದಿ. ಅದ ನೋಡ ತಾಯಿ ಹೊಟ್ಟಿ ಒಳಗಿದ್ದಾಗ ಜೀವ ಬಂದ ಕೂಡ್ಬೇಕಾದ್ರೆ ನೆತ್ತಿ ದ್ವಾರದಿಂದ ಕೂಡ್ತೈತಿ. ಹೊರಗೆ ಬರ್ಬೇಕಾದ್ರ ಕೂಸಿನ ನೆತ್ತಿ ಗಚ್ಚಿ ಮಾಡ್ಬೇಕಾದ್ರೆ ಹುಟ್ಟಿದ ಬಳಕ ಪೊಳ್ಳ ಇರ್ತೈತಿ ಅಂದ್ರೆ ಓಪನ್ ಇರ್ತೈತಿ. ಅದಕ್ಕೆ ಗಾಳಿ ಬಡಿ ಕೊಡಂಗಿಲ್ಲ ಹಿರಿಯರು. ಗಾಳಿ ಬಡಿಸ್ಲಕ್ ಹೋಗಬೇಡ್ರಿ, ಕೂಸಿನ ನೆತ್ತಿ ಬೀಳ್ತೈತಿ. ಯಾಕ? ಅದು ಓಪನ್ ಇರ್ತೈತಿ. ಅದಕ್ಕೆ ಯಾವಾಗ ನೆತ್ತಿ ಎಣ್ಣೆ ಉಣಿಸಿ ಗಚ್ಚಾಗಿ ಮುಚ್ಕೊಂಡು ಬಿಡ್ತೈತಿ ನೋಡು, ಅವಾಗ ಗಟ್ಟಿ ಆಗ್ತತಿ ನೆತ್ತಿ. ಒಂದು ಹೊಂಕಳ ಬಾಗಿಲ, ಒಂದು ನೆತ್ತಿ ಬಾಗಿಲ. ನೀವು ಹುಟ್ಟಿದ ತಕ್ಷಣ ಇವೆರಡು ನಡಬಾರ್ಕ ಮುಚ್ಚಾವು. ನೀ ಕೇಳಿರುವಂತ ಪ್ರಶ್ನೆದ ಉತ್ತರ ನಂದು ಖುಲ್ಲ. ನಿನ್ನ ಊರಿಗೆ ಕಟ್ಕೊಂಡು ಹೋಗಿ ನಿನ್ನ ಪದರಾಗ ತಮ್ಮ. ಮತ್ತೇನಾಯ್ತ್ರಿ? ಅದಕ್ಕ ನಮಗ ಇನ್ನ ಒಂದು ಮಾತು ಹೇಳತ್ತೇರಿ. ಏನಂತ ಹೇಳ್ತಾನ್ರಿ? ಪಂಡ್ರಾಪುರ ವಿಠ್ಠಲ ದೇವರು ಇದ್ದ ಅನಾಂಟ್ಲೇನ ಸಂತ ತುಕಾರಾಮ ಭಕ್ತ ಪುಂಡಲಿಕ ಜ್ಞಾನದೇವ. ಹೌದ್ರಿ. ಇವ್ರೆಲ್ಲ ಮೆಟ್ಟಿಗೆ ಹತ್ಯಾರ. ನಮ್ಮ ಅಪ್ಪ ಅಂತವ್ರನ್ನೆಲ್ಲ ಮೆಟ್ಟಿಗೆ ಹಚ್ಚಾನು. ನಿಮ್ಮವು ಯಾವಕ್ಕೆ ನಮ್ಮ ಅಪ್ಪನ ಮೆಟ್ಟಿಗೆ ಹಚ್ಚಾರ ಅಂತ ಕೇಳ್ತಾರ. ಗಂಡ ಹಾಡವ ನಿಮ್ಮ ವಿಠ್ಠಲ ದೇವ್ರ ಇವ್ರನ್ನ ಮೆಟ್ಟಿಗೆ ಹಚ್ಚಾನ. ನಿಮ್ಮ ವಿಠ್ಠಲ ದೇವ್ರನ್ನ ಮೆಟ್ಟಿಗೆ ಹಚ್ಚಿದವ್ರು ನಾವು. ಈಗ ಹೇಳ್ತೀನಿ ಕೇಳ, ನಾ ಯಾವಲ್ಲಿ ನಿನ್ನ ಮೆಟ್ಟಿಗೆ ಹಚ್ಚೇನಿ ಹೇಳುವ. ವಿಠ್ಠಲ ದೇವರ ಮೆಟ್ಟಿಗೆ ಹಚ್ಚಾನ ಅಂತ ನನಗ ನಿಮ್ಮ ವಿಠ್ಠಲ ದೇವ್ರನ್ನ ಮೆಟ್ಟಿಗೆ ಹಚ್ಚದ ರಕಮ ಆವಾಗ